ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗ ನಾನು ಒಂದು ಗ್ರಾಮರ್ ಟಾಪಿಕ್ ಅನ್ನು ಹೇಳ್ತಾ ಇದ್ದೀನಿ, ಅಂದ್ರೆ ಟೆನ್ಸಿಗೆ ಸಂಬಂಧಪಟ್ಟ ಹಾಗೆ. ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ಈ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೀತಾ ಇದೆ: ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಗ್ರಾಮರ್ ಅಂಡ್ ಕಂಪೋಸಿಷನ್. ಈಗಾಗಲೇ ನಾನು ಕಂಪೋಸಿಷನ್ ಅನ್ನ ಎಲ್ಲ ಗ್ರಾಮರ್ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೆ, ಬಟ್ GPSTR ಸ್ಟೂಡೆಂಟ್ಸು ಹೆಲ್ಪ್ ಆಗುತ್ತಂತೇಳಿ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅನ್ನ ಇದ್ರ ಜೊತೆಗೇನೆ ಸ್ಟಾರ್ಟ್ ಮಾಡಿದ್ದಿದೆ. ಈಗಾಗಲೇ ನಾವು ಲೆಟರ್ ರೈಟಿಂಗ್ ಅನ್ನ ಮುಗಿಸಿದ್ದೀವಿ. ಅವುಗಳನ್ನ ನೀವು ನೋಡ್ಬೋದು. ಈ ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮೊದಲು ವೊಕ್ಯಾಬ್ಯುಲರಿಯಿಂದನೇ ಚಲೋ ಮಾಡ್ತೀವಿ ನಾವು. ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು 15 ನಿಮಿಷ, 20 ನಿಮಿಷ, 10 ನಿಮಿಷ ಯಾವುದಾದ್ರೂ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನು ತಗೊಂಡು ಡಿಸ್ಕಷನ್ ಮಾಡ್ತೀವಿ. ಈಗ ಇದು ಒಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್, ಸಿನಾನಿಮ್ಸ್. ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ 100% ಈ ಕೋರ್ಸ್ ಹೆಲ್ಪ್ ಆಗೇ ಆಗುತ್ತೆ. ನೀವು ಮೊದಲಿಂದ್ರೂ ವಿಡಿಯೋಸ್ಗಳನ್ನು ನೋಡ್ಕೋತ ಬಂದ್ರೆ ಈ ನಮ್ಮ ಏನು ಕೋರ್ಸಿನ ಉದ್ದೇಶ ಸ್ಪಷ್ಟ ಆಗ್ತಾ ಹೋಗುತ್ತೆ ನಿಮಗೆ. ಇಲ್ಲದೇ ಇದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಮತ್ತು ನೀವು ಸರಿಯಾಗಿ ಎಕ್ಸಾಮ್ ಅನ್ನು ಫೇಸ್ ಮಾಡಕ್ ಆಗೋದಿಲ್ಲ. ಅದಕ್ಕಾಗಿ ಸ್ಟಾರ್ಟಿಂಗ್ ನಿಂದ ನೋಡ್ಕೋತ ಬರ್ರಿ, ನೀವು ಎಲ್ಲ ಕ್ಲಾರಿಟಿ ಅಥವಾ ಕ್ಲಿಯರ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತದೆ. ಯಾವುದೇ ಎಕ್ಸಾಮ್ ಅನ್ನ, ಇಂಗ್ಲಿಷ್ ನಲ್ಲಿ ನಡೆಯುವಂತ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬಹಳ ಈಸಿಯಾಗಿ ನೀವು ಫೇಸ್ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬೆಳೆದೇ ಬೆಳೀತದೆ. ಅದು 100%. ಓಕೆ, ಲೈಕ್ ದಿಸ್. ನಾವು ದಿಸ್ ವೊಕ್ಯಾಬ್ಯುಲರಿ ಸಂಬಂಧಪಟ್ಟಂತ ಟಾಪಿಕ್, ದಿಸ್ ಇಸ್ ಕಾಲ್ಡ್ ಸಿನಾನಿಮ್ಸ್. ಎಂಟಾನಿಮ್ಸ್, ಸಿನಾನಿಮ್ಸ್ ಅಂತ ಬರ್ತಾವಲ್ಲ, ಸಿನಾನಿಮ್ಸ್. ಚೂಸ್ ದ ವರ್ಡ್ ನಿಯರೆಸ್ಟ್ ಇನ್ ಮೀನಿಂಗ್. ನಿಯರೆಸ್ಟ್ ಅಂದ್ರೆ ಇನ್ನೊಂದು ಆಗ್ಬೋದು. ಆಪ್ಷನ್ದಲ್ಲಿ 4 ಇರ್ತಾವಲ್ಲ, ಆಪ್ಷನ್ಸ್ 4 ಇರ್ತಾವಲ್ಲ, ಅದರಲ್ಲಿ ಇನ್ನೊಂದು ಆಗ್ಬಹುದು. ಅದರಲ್ಲೇನೆ ನಿಯರೆಸ್ಟ್ ಇನ್ನೊಂದು ಯಾವುದು ಅಂತ, ನಿಯರೆಸ್ಟ್ ಅದಕ್ಕೆ ಸಮೀಪ ಆದಂತದ್ದು. ಟು ದ ಅಂಡರ್ಲೈನ್ಡ್ ವರ್ಡ್ ಫ್ರಮ್ ಅಮಾಂಗ್ ದ 4 ಆಲ್ಟರ್ನೇಟಿವ್ಸ್ ಗಿವನ್. ಒಂದು ಸೆಂಟೆನ್ಸ್ ಕೊಟ್ಟಿದಾರ, ಒಂದು ವರ್ಡಿಗೆ ಅಂಡರ್ಲೈನ್ ಮಾಡಿದ್ದಾರೆ, ಆ ವರ್ಡಿಗೆ ನಿಯರೆಸ್ಟ್ ಆದಂತ ಮೀನಿಂಗ್ ಅನ್ನ ಕಂಡುಹಿಡಿಬೇಕು. ನೀವು ವರ್ಡ್ ಅನ್ನ ಕಂಡುಹಿಡಿಬೇಕು. ಅದು ನಿಯರೆಸ್ಟ್ ಆಗಿರ್ತದೆ, ಇದರದ ಸಮಾನಾರ್ಥಕ ಪದವಾಗಿರ್ತದೆ, ಸಿನಾನಿಮ್ ಆಗಿರ್ತದೆ. ಅದರಲ್ಲಿ ಬಹಳಷ್ಟು ನಿಯರೆಸ್ಟ್ ಆಗಿರ್ತದೆ. ಬಹಳಷ್ಟು ವರ್ಡ್ ಇರ್ತಾವ, ಅದರಲ್ಲಿ ಒಂದು ಯಾವುದು ನಿಯರೆಸ್ಟ್ ಆಗಿದ್ದು ಅಂತ ಇಲ್ಲಿ 4 ಕೊಟ್ಟಿದ್ದಾರೆ ಅವರು. ಐ ಫೌಂಡ್ ಹಿಸ್ ಕ್ರೂಡ್ ಮ್ಯಾನರ್ಸ್ ಅಬಾಮಿನೇಬಲ್. ಕ್ರೂಡ್ ಅಂದ್ರೆ ಕ್ರೂಡ್ ಆಯಿಲ್ ಅಂತ ನೋಡಿ. ಕ್ರೂಡ್ ಮೀನ್ಸ್ ಹಿಯರ್ ರಫ್ ಮ್ಯಾನರ್ಸ್. ಓಕೆ, ನೀವಂತೂ ಬಿಡಿಸ್ಬೇಕಾದ್ರೆ ತಿಳ್ಕೊಡ್ರಿ. ನಾನು ಹೇಳ್ತಾ ಇದ್ದೀನಿ, ನ್ಯೂಸ್ ಪೇಪರ್ ಓದೋದ್ರಿಂದ ಮಾತ್ರ ಇವುಗಳಿಗೆ ಹೆಚ್ಚು ನೀವು ಆನ್ಸರ್ ಮಾಡ್ಬೋದು. ಅಥವಾ ಯಾರಿಗೆ ಓದುವಂತ ರೂಢಿ ಇರ್ತದೆ ನೋಡು, ಅವರು ಹೆಚ್ಚು ಆನ್ಸರ್ ಮಾಡ್ತಾರೆ. ಆದ್ರೂ ಸಹಿತ ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಬೋದು. ಓಕೆ, ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಮಾಡಿದಂತ ವರ್ಡ್ ಅದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಇದೆ, ಇವರು ನೆಗೆಟಿವ್ ಫೀಲಿಂಗ್ ಕೊಡ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಟ್ರಿ. ಆ ಸೆಂಟೆನ್ಸ್ ಓದಿದ್ರೆ ಅದು ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ಒಂದೇ ವರ್ಡ್ ಕೊಟ್ರ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. ಅದು ಒಂದು ಪಾಸಿಟಿವ್ ವರ್ಡ್ ನೆಗೆಟಿವ್ ಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಈಗ ಸೆಂಟೆನ್ಸ್ ನಲ್ಲಿ ಕೊಟ್ರೆ ನೀವು ಕಂಡು ಹಿಡಿಬಹುದು ವೆದರ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಪಾಸಿಟಿವ್ ಫೀಲಿಂಗ್ ಆರ್ ನೆಗೆಟಿವ್ ಫೀಲಿಂಗ್ ಅಂತ ಹೇಳಿ. ಈಗ ನೋಡ್ರಿ, ಐ ಫೌಂಡ್ ಹಿಸ್ ಕ್ರೂಡ್. ಕ್ರೂಡ್ ಮೀನ್ಸ್ ರಫ್. ಮತ್ತೆ ಇದ್ರ ಮೀನಿಂಗ್ ಗೊತ್ತಾಗಬೇಕಾಗುತ್ತೆ. ಅದಕ್ಕೆ ವೊಕ್ಯಾಬ್ಯುಲರಿ ನಮ್ಮಲ್ಲಿ ಯಾವಾಗ ಜಾಸ್ತಿ ಇರ್ತದೋ ಅವಾಗ ಹೆಚ್ಚು ಕ್ವಶನ್ಸ್ ಗಳಿಗೆ ನಾವು ಆನ್ಸರ್ ಅನ್ನ ಮಾಡ್ತಾ ಇರ್ತೀವಿ. ಕ್ರೂಡ್ ಮೀನ್ಸ್ ರಫ್ ಮ್ಯಾನರ್ಸ್. ರಫ್ ಮ್ಯಾನರ್ಸ್ ಇಟ್ ಸೆಲ್ಫ್ ಇಸ್ ನೆಗೆಟಿವ್. ಅಬಾಮಿನೇಬಲ್ ಅಂದ್ರೆ ಇದು ನೆಗೆಟಿವ್ ಅಂದಾಗನ ಆಯ್ತು. ಓಕೆ, ಅಂದ್ರೆ ಇದು ವರ್ಡ್ ನೆಗೆಟಿವ್ ಫೀಲಿಂಗ್ ಗೆ ಸಂಬಂಧಪಟ್ಟಿದ್ದು. ಓಕೆ, ಈಗ ಇದು ನೆಗೆಟಿವ್ ವರ್ಡ್ ಅನ್ನು ನೀವು ಕಂಡಿಡ್ಬೇಕು ಇದರಲ್ಲಿ. ಓಕೆ, 2-3 ಇರಬಹುದು. 2 ಆಪ್ಷನ್ ದಲ್ಲಿ 2 ನೆಗೆಟಿವ್ ಫೀಲಿಂಗ್ ಇರುವಂತದ್ದು ಇರಬಹುದು. ಅದರಲ್ಲೇನೆ ಅದಕ್ಕೆ ಸುಟೇಬಲ್ ಆದಂತ ವರ್ಡ್ ಅನ್ನ ಕಂಡಿಡ್ಬೇಕು. ಇದು ಟೀಚ್ ಮಾಡೋದ್ರಿಂದ ಬರುವಂತದ್ದಲ್ಲ. ಯಾರಿಗೆ ಹೆಚ್ಚು ಓದುವಂತ ರೂಢಿ ಇದೆಯೋ ಅವರಿಗೆ ಮಾತ್ರ ಬರ್ತದೆ. ಆದ್ರೂ ಸಹಿತ ಕೆಲವೊಂದಿಷ್ಟು ಪ್ರಯತ್ನ ಪಡೋದು. ಡಿಟೆಸ್ಟೇಬಲ್, ಅಟ್ರಾಕ್ಟಿವ್. ಅಟ್ರಾಕ್ಟಿವ್ ಇಸ್ ನಾಟ್ ನೆಗೆಟಿವ್ ವರ್ಡ್. ಇದು ಆಗೋದಿಲ್ಲ ಅಂತಾನ ಅರ್ಥ. ಆ ತರ ಆದ್ರೂ ನೀವು ಇಷ್ಟು ಅಸಾಧ್ಯವಾದಷ್ಟು ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ಬೇಕು. ಫ್ಲಾಟರಿಂಗ್, ಸ್ಲಾಪಿ. ಸ್ಲಾಪಿ ಅಂದ್ರೆ ಮಡ್ಡಿ. ಓಕೆ, ಮಡ್ಡಿ ಅಂತ ಅನಿಸ್ಬೋದು ನಿಮ್ಗ, ಆದ್ರೆ ಅದು ಆಗೋದಿಲ್ಲ.
ದಿಸ್ ಈಸ್ ಡಿಟೆಸ್ಟಿಬಲ್, ಜಿಗುಪ್ಸೆ ಬರುವಂತದ್ದು ಅಂತ. ಡಿಸ್ಲೈಕ್ ಅಂತ ಅರ್ಥ. ಓಕೆ, ಅಬಾಮಿನೇಬಲ್ ಮೀನ್ಸ್ ಜಿಗುಪ್ಸೆ ಬರುವಂತದ್ದು. ಡಿಟೆಸ್ಟೇಬಲ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಒನ್. ದ ಯಂಗ್ ಮ್ಯಾನ್ ಅಪಿಯರ್ಸ್ ಟು ಬಿ ಕ್ವೈಟ್ ಹೆಡ್ ಸ್ಟ್ರಾಂಗ್. ಹೆಡ್ ಸ್ಟ್ರಾಂಗ್ ಇಲ್ಲಿ ಹೈಪನ್ ಕೊಡ್ಬೋದು. ಹೆಡ್ ಸ್ಟ್ರಾಂಗ್. ದ ಯಂಗ್ ಮ್ಯಾನ್ ಅಪಿಯರ್ಸ್ ಟು ಬಿ ಕ್ವೈಟ್ ಹೆಡ್ ಸ್ಟ್ರಾಂಗ್. ಹೆಡ್ ಸ್ಟ್ರಾಂಗ್ ಅಂದ್ರ ನೋಡ್ರಿ ಹಠವಾದಿ ಅಂತ, ಯಾವುದಕ್ಕೂ ಮನಿಯಲಾರದಂತ ವ್ಯಕ್ತಿ ಅಂತ. ಅದು ಒಂಥರ ನೆಗೆಟಿವ್ನೇ. ಅದು ಥಿಕ್ ಹೆಡೆಡ್ ಅಂತೀವಿ. ಥಿಕ್ ಹೆಡೆಡ್ ಮೀನ್ಸ್ ಏನು ಸ್ಟುಪಿಡ್ ಫೆಲೋ ಅಂತ, ಮೂರ್ಖ ಅಂತ. ಥಿಕ್ ಹೆಡೆಡ್ ಅಂತೀವಿ ಅವ್ರಿಗೆ. ಆಬ್ಸ್ಟಿನೇಟ್, ದಿಸ್ ಈಸ್ ದ ಕರೆಕ್ಟ್. ಆಬ್ಸ್ಟಿನೇಟ್ ಅಂತಂದ್ರೆ ಹೆಡ್ ಸ್ಟ್ರಾಂಗ್ ಅಂತ, ಹಠವಾದಿ. ರೋಬೋಸ್ಟ್ ಮೀನ್ಸ್, ರೋಬೋಸ್ಟ್ ಅಂದ್ರೆ ಏನು ಫಿಸಿಕಲಿ ಸ್ಟ್ರಾಂಗ್ ಅಂದಂಗ. ರೋಬೋಸ್ಟ್ ಗ್ರೋತ್ ಅಂತಾರ, ರೋಬೋಸ್ಟ್ ಮ್ಯಾನ್ ಅಂತಾರ. ಫಿಸಿಕಲಿ ಸ್ಟ್ರಾಂಗ್, ಹೆಲ್ದಿ ಅಂದಂಗ. ಹೆಲ್ದಿ ಅಂಡ್ ಸ್ಟ್ರಾಂಗ್ ಅಂದಂಗ ರೋಬೋಸ್ಟ್. ವಿಟ್ಟಿ ಮೀನ್ಸ್ ವಿಟ್ಟಿ, ಇಂಟೆಲಿಜೆಂಟ್ ಅಂದಂಗ. ಲೈಕ್ ದಿಸ್. ದಿಸ್ ಈಸ್ ದ ಆನ್ಸರ್. ಹೆಡ್ ಸ್ಟ್ರಾಂಗ್ ಮೀನ್ಸ್ obstinate. Okay. Next one, sagacity increases with age. ಇಲ್ಲಿ ಏಜ್ ಆಪ್ಷನ್ ಇಲ್ಲ, ಅದಕ್ಕೆ ಇಲ್ಲಿ ಸಾರಿ, ಕರೆಕ್ಟ್ ಏಜ್ ಕೊಟ್ಟಿದ್ದಾರೆ ಅವ್ರು. ಏಜ್, ಸೆಗಾಸಿಟಿ ಇನ್ಕ್ರೀಸಸ್ ವಿತ್ ಏಜ್. ಈಗ ನೋಡಿ, ಸೆಗಾಸಿಟಿ ಅಂದ್ರೆ ಅಂಡರ್ಲೈನ್ ಸೆಗಾಸಿಟಿ ಮಾಡಿದ್ದಾರೆ. ಸೆಗಾಸಿಟಿ ಇನ್ಕ್ರೀಸಸ್ ವಿತ್ ಏಜ್. ಸೆಗಾಸಿಟಿ ಮೀನಿಂಗ್ ಕಂಡಿದ್ರು ಅಂದ್ರ ಸೆಗಾಸಿಟಿ. ಸೆಗಾಸಿಟಿ ಅಂತಂದ್ರೆ ಒಂದು ಬುದ್ಧಿ ಅಥವಾ ವಿವೇಕತನ, ನಮ್ಮಲ್ಲಿ ಶಾಣೆತನ ಅಂತೀವಲ್ಲ ಅದು. ಸೆಗಾಸಿಟಿ ಇನ್ಕ್ರೀಸಸ್ ವಿತ್ ಏಜ್. ಯಾವಾಗ ಏಜ್ ಆಗ್ತಾ ಹೋಗ್ತಾವ ಅವಾಗ ನಮ್ಮಲ್ಲಿ ವಿವೇಕತನ ಅನ್ನೋದು ಬೆಳಿತಾವ. ಅದಕ್ಕೆ ಅಂತಾರೆ ಸೆಗಾಸಿಟಿ ಅಂತ. ಅದ್ರ ಸಮಾನಾರ್ಥಕ ಪದ ಕಂಡಿಡಿ. ವಿವೇಕತನ ಅನ್ನೋದು ಲವ್ ಅಲ್ಲ, ಕೈಂಡ್ನೆಸ್ ಅಲ್ಲ. ಕೈಂಡ್ನೆಸ್ ಅಂದ್ರೆ ಮರ್ಸಿ, ವಿಸ್ಡಮ್ನು ಅಲ್ಲ. ಮೆಚುರಿಟಿ. ಮೆಚುರಿಟಿ ಯಾವಾಗ ಆಗುತ್ತಾ? ಏಜ್ ಆದಂಗೆಲ್ಲ ಆಗ್ತದೆ. ಬುದ್ಧಿವಂತಿಕೆ ಕಡಿಮೆ ಇದ್ದ ಏಜ್ ಇದ್ದಾಗೂ ಇರಬಹುದು. ಲೈಕ್ ದಿಸ್. ಮೆಚುರಿಟಿ, ಸೆಗಾಸಿಟಿ, ಮೆಚುರಿಟಿ, ಲೈಕ್ ದಿಸ್. Next, the growing disparity between the rich and the poor has been a cause for concern. ಅಂದ್ರ ಒಂದು ಹೆಚ್ಚಾಗ್ತಾ ಇದೆಯಲ್ಲ, ಬಡವ ಮತ್ತು ಶ್ರೀಮಂತರ ನಡುವೆ ಒಂದು ಕಂದಕ ಏರ್ಪಡ್ತಾ ಇದೆಯಲ್ಲ, ಇನ್ಇಕ್ವಾಲಿಟಿ ಏರ್ಪಡ್ತಾ ಇದೆಯಲ್ಲ, ಅದು ಅಂತ. ಇದ್ರ ಮೇಲೆ ಗೊತ್ತಾ ಡಿಸ್ಪ್ಯಾರಿಟಿ ಇದೇನು? ಡಿಸ್ಪ್ಯಾರಿಟಿ, ಸೆಗ್ರಿಗೇಷನ್, ಆಕ್ಟ್ ಆಫ್ ಸೆಗ್ರಿಗೇಷನ್. ಇಕ್ವಾಲಿಟಿ ಅಲ್ಲ, ಡಿಸ್ಪ್ಯಾರಿಟಿ ಅಂತಂದ್ರ ಸಮಾನತೆ ಅಲ್ಲ, ಇನ್ಇಕ್ವಾಲಿಟಿ ಅಲ್ಲ. ಇನ್ಇಕ್ವಾಲಿಟಿ ಕೊಟ್ಟಿದಾರ. ಓಕೆ, ಇನ್ಇಕ್ವಾಲಿಟಿ ಕೊಟ್ರೆ ಇದೇ ಆಗತ್ತ. ಇನ್ಇಕ್ವಾಲಿಟಿ ಕೊಟ್ರೆ ಓಕೆ, ಬಟ್ ಕೊಟ್ಟಿಲ್ಲ ಅವ್ರು. ಅದಕ್ಕೆ ಸೆಗ್ರಿಗೇಷನ್, ಆಕ್ಟ್ ಆಫ್ ಸೆಪರೇಟಿಂಗ್ ಅಂತ. ಆ ಅರ್ಥದಲ್ಲಿ ಸರಿ ಮೀನಿಂಗ್ ನಿಯರೆಸ್ಟ್ ಇದೆ ಅಂತ ತಿಳ್ಕೊಬಹುದು ನಾವು. ಓಕೆ, ಯೂನಿಟ್ ಅಲ್ಲ, ಡೈವರ್ಸಿಟಿ ಅಲ್ಲ. ಈಕ್ವಾಲಿಟಿ, ಡೈವರ್ಸಿಟಿ ಅಂದ್ರೆ ವೈವಿಧ್ಯತೆ, ಈಕ್ವಾಲಿಟಿ ಅಂದ್ರೆ ಸಮಾನತೆ. ಏನಂದ್ರೆ ಸಮಾನತೆ ಅಲ್ಲ ಅಂತ ಹೇಳಿದ್ರು. ಡಿಸ್ಪ್ಯಾರಿಟಿ ಬಿಟ್ವೀನ್ ದ ರಿಚ್ ಅಂಡ್ ಪುವರ್, ಇದಂತೂ ನೀವು ತೆಗಿಬಹುದು, ಎಲಿಮಿನೇಟ್ ಮಾಡಬಹುದು. ಈಕ್ವಾಲಿಟಿ ಯೂನಿಟ್, ಅದು ಓದಿದ್ರೆ ಗೊತ್ತಾಗುತ್ತೆ. ರಿಚ್ ಅಂಡ್ ಪುವರ್, ಡಿಸ್ಪ್ಯಾರಿಟಿ ಬಿಟ್ವೀನ್ ರಿಚ್ ಅಂಡ್ ಪುವರ್, ಅಸಮಾನತೆ. ಲೈಕ್ ದಿಸ್. ನಿಯರೆಸ್ಟ್ ಆನ್ಸರ್ is this one, segregation. The defendant was grateful for the judge's clemency. Clemency ಅಂತಂದ್ರ ಮರ್ಸಿ ಅಂದಂಗ, ಕರುಣೆ, ಕೈಂಡ್ನೆಸ್ ಅಂದಂಗ. ಪೇಶನ್ಸ್ ಅಲ್ಲ, ತಾಳ್ಮೆ. ಪೊಲೈಟ್ನೆಸ್ ಅಲ್ಲ, ರಿಲ್ಯಾಕ್ಸೇಷನ್ ಅಲ್ಲ. ಪೊಲೈಟ್ನೆಸ್ ಅಂದ್ರ ವಿನಯತೆ, ರಿಲ್ಯಾಕ್ಸೇಷನ್ ಅಂದ್ರೆ ಸಮಾಧಾನ. ಆಗುದಿಲ್ಲ. ಅದು ಕ್ಲೆಮೆನ್ಸಿ ಮೀನ್ಸ್ ಮರ್ಸಿ, ಮರ್ಸಿ ಅಂತ ಅರ್ಥ. ಈ ರೀತಿಯಾಗಿ ನೀವು ಇವುಗಳನ್ನು ಹೆಚ್ಚು ಓದುವುದರಿಂದ ನಿಮಗೆ ಹೆಚ್ಚು ಉಪಯುಕ್ತವಾಗ್ತದೆ, ಕಷ್ಟ ಆಗ್ತದೆ. ಓಕೆ, ಆದ್ರೂ ನೀವು ಬಿಡಬಾರ್ದು. ಕೆಲವೊಂದಿಷ್ಟು ಪ್ರಾಕ್ಟೀಸ್ ಮಾಡ್ಬೇಕು, ನೆನಪು ಉಳಿತಾವ. ಸ್ವಲ್ಪ ಒಂದ್ 10 ಮಾಡಿದ್ರು ಒಂದ್ 2 ಆದ್ರೂ ನೆನಪು ಉಳಿದಿರ್ತಾವ. ನೆಕ್ಸ್ಟ್, ಗ್ರಾಮರ್ ಟಾಪಿಕ್. ಈ ಗ್ರಾಮರ್ ಟಾಪಿಕ್ ಅಲ್ಲಿ ಈಗಾಗಲೇ ನಾವು ಟೆನ್ಸ್ ಅನ್ನ ಶುರು ಮಾಡಿದೀವಿ. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಮುಗಿಸಿದೀವಿ. ಓನ್ಲಿ ಟೆನ್ಸ್ ಹೇಳೋದಷ್ಟೇ ಅಲ್ಲ, ಅವುಗಳನ್ನ ಎಲ್ಲಿ ಯಾವ ಸಂದರ್ಭದಲ್ಲಿ ಬಳಸಬೇಕು, ಯೂಸೇಜಸ್ ಗಳನ್ನ ನಾವು ಹೇಳ್ತಾ ಇದೀವಿ. ಮತ್ತ ಹೇಗೆ ಮಾತನಾಡುವುದು ಇಂಗ್ಲಿಷ್ ಅನ್ನ ಕನ್ನಡದ ಮೂಲಕ, ಮತ್ತು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೇಗೆ ಹೆಲ್ಪ್ ಆಗ್ತಾವ ಅನ್ನುವುದನ್ನ
ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮುಲೂ ಇದೆ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವಿ3, ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಅಂದ್ರೆ ಯಾವ್ದು ಇದ್ರಲ್ಲಿ? ಹ್ಯಾಡ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್. ಅಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಬರ್ತಾವ, ಇಲ್ಲಿ ಒಂದೇ ಹೆಲ್ಪಿಂಗ್ ವರ್ಬ್ ಬರ್ತವ. ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿನೂ ಒಂದೇ ಹೆಲ್ಪಿಂಗ್ ವರ್ಬ್ ಇದೆ, ಡಿಡ್ ಅಂತ ಹೇಳಿ. ಇದು ಇಲ್ಲಿ ಹ್ಯಾಡ್. ಈಸಿ ಆಗತ್ ನೋಡ್ರಿ ನೆನಪಿಟ್ಕೊಳ್ಳಾಕ. ಫಾರ್ ಆಲ್ ಸಬ್ಜೆಕ್ಟ್ಸ್ ಹ್ಯಾಡ್ ಈಸ್ ಯೂಸ್ಡ್. ಓಕೆ, ನೀವು ಪರ್ಫೆಕ್ಟ್ ಅಂದ್ರೆ ತಿಳ್ಕೊಡ್ರಿ. ಇಲ್ಲಿ ಗ್ರಾಮರ್ ದಲ್ಲಿ ಪರ್ಫೆಕ್ಟ್ ಅನ್ನೋದ ಅರ್ಥ ಅಂದ್ರೆ ಪರಿಪೂರ್ಣ ಮಾಡ್ತಾನ ಅಥವಾ ಕರೆಕ್ಟ್ ಆಗಿ ಮಾಡ್ತಾನ ಅನ್ನೋ ಅರ್ಥದಲ್ಲಿ ಮಾತಾಡ್ತಿರ್ತೀವಿ ನೋಡಿ, ಅದು ಅಲ್ಲ. ಇಲ್ಲಿ ಕ್ರಿಯೆ ಪೂರ್ಣಗೊಂಡಿರುವುದು, ಕಂಪ್ಲೀಟೆಡ್ ಅನ್ನೋದು ಅರ್ಥ. ಇಲ್ಲಿ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಮಾಡ್ತಾನ್ರಿ ಅನ್ನುವ ಅರ್ಥ ಅಲ್ಲ. ಕ್ರಿಯೆ ಪೂರ್ಣಗೊಳಿಸುವುದು, ಕ್ರಿಯೆಯನ್ನು ಪೂರ್ಣಗೊಳಿಸುವುದು, ಅದಕ್ಕೇನಂತೀವಿ? ಪರ್ಫೆಕ್ಟ್ ಅಂತ ಕರಿತೀವಿ. ಪಾಸ್ಟದಲ್ಲಿ ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿದೆ, ಈಗ ಕಂಪ್ಲೀಟೆಡ್ ಆಗಿರೋದು ಅಥವಾ ಅದು ಹಿಂದೆನೆ ಆಗಿರ್ತದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ. ಅದರ ಎಫೆಕ್ಟ್, ಅದರ ರಿಸಲ್ಟ್ ಪ್ರೆಸೆಂಟ್ ದಲ್ಲಿ ಇರ್ತದ. ನಾನು ನನ್ನ ಮನೆಗೆಲಸವನ್ನು ಮಾಡಿದ್ದೇನೆ ಅಂದಾಗ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಮಾಡಿ ಪ್ಲಸ್ ಇದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹೋಮ್ವರ್ಕ್ ಮಾಡೀನಿ ಅಂತ ಹೇಳಿನಲ್ಲ, ಅದ್ರದ್ದು ಎಫೆಕ್ಟ್ ಪ್ರೆಸೆಂಟ್ ಮೇಲೆ ಇದೆ. ಅದರ ನಾಲೆಜ್ ನನ್ನಲ್ಲಿ ಇದೆಯಲ್ಲ, ಈಗ ಹೋಮ್ವರ್ಕ್ ಮಾಡಿದ್ದು ಏನೋ ಒಂದು ತಿಳ್ಕೊಂಡಿನಲ್ಲ, ಅದಕ್ಕಾಗಿ ಅದರ ಎಫೆಕ್ಟ್ ಪ್ರೆಸೆಂಟ್ ಮೇಲೆ ಇರೋದಕ್ಕ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಾರೆ. ಆ ಕ್ರಿಯೆಯನ್ನು ಹಿಂದೆನೆ ಮಾಡಿರ್ತೀವಿ, ಆದ್ರೆ ಅದರ ಎಫೆಕ್ಟ್ ಪ್ರೆಸೆಂಟ್ ಮೇಲೆ ಇರೋದಕ್ಕ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಕನ್ನಡದ ವಾಕ್ಯಗಳು ಹೀಗಿರ್ತಾವ. ನಾನು ನನ್ನ ಮನೆ ಕೆಲಸವನ್ನು ಮಾಡಿದ್ದೇನೆ, ಅವನು ತಾಜ್ ಮಹಲ್ ನೋಡಲು ಆಗ್ರಾಕ್ಕೆ ಹೋಗಿದ್ದಾನೆ, ಅವರು ಪ್ರಿನ್ಸಿಪಾಲರನ್ನು ಭೇಟಿಯಾಗಿದ್ದಾರೆ. ಓಕೆ, ಈ ತರ ಬರ್ತಿರ್ತಾವ. ಬಿಡಿಸಿ ಬರೆದ್ರ ಇದ್ದೇನೆ, ಆ ಕ್ರಿಯಾಪದವನ್ನು ಬಿಡಿಸಿ ಬರೆದಾಗ ಇದ್ದೇನೆ, ಇದ್ದೇವೆ, ಇದ್ದೀವಿ, ಈ ತರ ಪ್ರತ್ಯಯಗಳು ಬರ್ತಿರ್ತವೆ. ಇಲ್ಲಿ ನೋಡ್ರಿ, ಹ್ಯಾಡ್, ಆಲ್ ಸಬ್ಜೆಕ್ಟ್ಸ್ ಹ್ಯಾಡ್ ಈಸ್ ಯೂಸ್ಡ್. I had, subject I, helping verb had, V3, write, wrote, written. I had written this poem 2 years ago. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ 2 years ago ಅಂತ ಹೇಳ್ಬಾರ್ದು. I have written this poem today ಅಂತ ಹಿಂಗೆ ಹೇಳ್ಬೋದು. I had written this poem 2 years ago. ನಾನು 2 ವರ್ಷಗಳ ಹಿಂದೆ ಈ ಪೋಯಂ ಅನ್ನ, ಈ ಪದ್ಯವನ್ನ ಬರೆದಿದ್ದೇನು. ಬರೆದಿದ್ದೇನೆ ಬೇರೆ, ಬರೆದಿದ್ದೇನೆ, ಬರೆದಿದ್ದೆನು. ಓಕೆ, I had written this poem 2 years ago. I had not written this poem 2 years ago. ನಾನು ಈ ಪದ್ಯವನ್ನು 2 ವರ್ಷಗಳ ಹಿಂದೆ ಬರೆದಿದ್ದೇನು. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಬರೆದಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಬರ್ದಿದ್ದೆ, ಹೋಗಿದ್ದೆ, ತಿಂದಿದ್ದೆ, ಭೇಟಿ ಆಗಿದ್ದೆ, ಕುಡಿದಿದ್ದೆ, ಓಕೆ, ಓದಿದ್ದೆ. ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿತ್ತು ಅಂತ ತೋರ್ಸಕ ಈ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಇಟ್ ಶೋಸ್ ಅನ್ ಆಕ್ಷನ್ ವಿಚ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಓಕೆ, ಕನ್ನಡದಲ್ಲಿನೂ ಹಾಗೆ ನಾವು ಸಾಂದರ್ಭಿಕವಾಗಿ ಯಾವ ಪ್ರತ್ಯಯಗಳನ್ನ ಅಥವಾ ಹೇಗೆ ಯೂಸ್ ಮಾಡ್ಬೇಕು ಹಾಗೇನೆ ಯೂಸ್ ಮಾಡ್ತಿರ್ತೀವಿ. ಈ ಬಂದಿದ್ದೇನೆ ಅನ್ನುವ ಸಂದರ್ಭದಲ್ಲಿ ಇದನ್ನ ಹೇಳುದಿಲ್ಲ, ಅಥವಾ ಇದನ್ನ ಹೇಳುವಂತ ಸಂದರ್ಭದಲ್ಲಿ ಇದನ್ನ ಹೇಳುದಿಲ್ಲ. ಅದಕ್ಕಾಗಿ ನಾವು ಆಡು ಭಾಷೆದಲ್ಲಿ ಏನ್ ಮಾತಾಡ್ತಿರ್ತೀವಲ್ಲ, ಅದನ್ನ ಗ್ರಾಮ್ಯಾಟಿಕಲ್ ಆಗಿ ಕನ್ವರ್ಟ್ ಮಾಡಿದಾಗ ಇದೇ ಟೆನ್ಸ್ ಅಂತ ಗೊತ್ತಾಗುತ್ತೆ. ಇದನ್ನ ಆಡು ಭಾಷೆದಲ್ಲಿ ಹೆಂಗ್ ಮಾತಾಡ್ತೀವಿ? ಬರ್ದೀನಿ ಅಂತೀವಿ, ಬರ್ದಿದ್ದೇನೆ ಅಂತ ಅನ್ನೋದನ್ನ ಬರ್ದೀನಿ ಅಂತೀವಿ. ಅವಾಗ ಗ್ರಾಮ್ಯಾಟಿಕಲ್ ಆಗಿ ಕನ್ವರ್ಟ್ ಮಾಡ್ತೀವಿ, ಬರೆದಿದ್ದೇನೆ. ಅವಾಗ ಈ ಟೆನ್ಸ್ ಅಂತ ಗೊತ್ತಾಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ. ಹಾಗೆ ಬರ್ದಿದ್ದೆ ಅಂತೀವಿ, ಬರ್ದಿದ್ದೆ ಅಂತೀವಿ. ಇಲ್ಲಿ ಬರ್ದೀನಿ ಅಂತೀವಿ, ಇಲ್ಲಿ ಬರ್ದಿದ್ದೆ ಅಂತೀವಿ. ಬರ್ದಿದ್ದೆ ಅನ್ನೋದನ್ನ ಕನ್ವರ್ಟ್ ಮಾಡ್ಬೇಕು ನೀವು ಗ್ರಾಮರ್. ಬರ್ದಿದ್ದೇನು, ಬರೆದು ಪ್ಲಸ್ ಇದ್ದೇನು. ಇಲ್ಲಿ ಬರೆದು ಪ್ಲಸ್ ಇದ್ದೇನೆ, ಇಲ್ಲಿ ಬರೆದು ಪ್ಲಸ್ ಇದ್ದೇನು, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇಂಥ ಕನ್ನಡ ವಾಕ್ಯಗಳನ್ನು ಮಾತಾಡ್ತಿರಲ್ಲ, ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೆಗೆಟಿವ್ ಮಾಡ್ಬೇಕಾದ್ರೆ ಏನಂತ ಹೇಳಿ, ಹ್ಯಾಡ್ ಮುಂದೆ ನಾಟ್ ಯೂಸ್ ಮಾಡ್ಬೇಕು. ಯಾವ ಟೆನ್ಸಿನ ಹೆಲ್ಪಿಂಗ್ ವರ್ಕ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ಎಲ್ಲಾ ಟೆನ್ಸಿನು ಹೀಗೇನೆ, ಅದಕ್ಕಾಗಿ ನೆನಪಿಟ್ಕೊಳಕ ಈಸಿ. ಬರೆದಿದ್ದನು, ಬರೆದಿದ್ದಿಲ್ಲ, ಇಲ್ಲಿ ಬರೆದಿಲ್ಲ ಅಂತೀರಿ, ಇಲ್ಲಿ ಬರೆದಿದ್ದಿಲ್ಲ ಅಂತೀರಿ. ಓಕೆ, ಐ ಹ್ಯಾಡ್ ನಾಟ್ ರಿಟನ್ ದಿಸ್ ಪೋಯಮ್ 2 years ago. 2 ವರ್ಷಗಳ ಹಿಂದೆ ನಾನು ಈ ಪದ್ಯವನ್ನು ಬರೆದಿದ್ದಿಲ್ಲ. ಓಕೆ, ಹ್ಯಾಡ್ ಐ ರಿಟನ್ ದಿಸ್ ಪೋಯಮ್ 2 years ago. ನಾನು 2 ವರ್ಷಗಳಿಂದ ಈ ಪೋಯಮ್ ಅನ್ನು, ಈ ಪದ್ಯವನ್ನು ಬರೆದಿದ್ದೇನೆ, ಬರೆದಿದ್ದೇನೆ. ಹ್ಯಾಡಂಟ್ ಐ ರಿಟನ್ ದಿಸ್ ಪೋಯಮ್ 2 years ago. ನಾನು 2 ವರ್ಷಗಳ ಹಿಂದೆ ಈ ಪೋಯಮ್ ಅನ್ನು, ಈ ಪದ್ಯವನ್ನು ಬರೆದಿದ್ದಿಲ್ಲವೇ.
ಬರ್ದಿದ್ದಿಲ್ಲ ನೆಗೆಟಿವ್, ಬರ್ದಿದ್ದಿಲ್ಲವೇ ಇಂಟ್ರಾಗೇಟಿವ್, ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತ ಕರೀತಾರೆ. ಓಕೆ, ಎಲ್ಲಾ ಟೆನ್ಸ್ಗೂ ಹೀಗೇನೆ. ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಕ್ ಮುಂದೆ ನಾಟ್ ಬರ್ತದ, ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಅದೇ ಹೆಲ್ಪಿಂಗ್ ವರ್ಕ್ ಮೊದಲು ಬರ್ತದ, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಕ್ ಪ್ಲಸ್ ನಾಟ್ ಬರ್ತದೆ. ಈ ಕಡೆ ಬಂದಾಗ ಕ್ಯಾಪಿಟಲ್ ಲೆಟರ್ ಆಗ್ತಾವ. ಓಕೆ, ಸ್ಟಾರ್ಟಿಂಗ್ ವಾಕ್ಯದ ಮೊದಲನೇ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಆಗಿರ್ಬೇಕಲ್ಲ, ಆದ್ದರಿಂದ ಈ ಮೊದಲ ಕ್ಯಾಪಿಟಲ್ ಆಗುತ್ತೆ. I had written this poem 2 years ago. I had not written this poem 2 years ago. Had I written this poem 2 years ago? Hadn't I written this poem 2 years ago? ಈ ತರ ನೀವು ವಾಕ್ಯ, ಇವು ಹಲವಾರು ವಾಕ್ಯಗಳನ್ನ ನೀವು ಮಾತಾಡ್ತಿರ್ತೀರಿ ಕನ್ನಡದಲ್ಲಿ. ನಾನು ಮೊದಲಿತ್ತು ಹೇಳ್ತಾ ಇದ್ದೀನಿ, ನಮಗೆ ಯಾವಾಗ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರುತ್ತೆ ಅಂತಂದ್ರೆ, ನೀವು ಏನೇ ಕನ್ನಡ ಸೆಂಟೆನ್ಸ್ ಅನ್ನ ಮಾತಾಡ್ತೀರಿ, ಈ ಟೆನ್ಸಿಗೆ ಸಂಬಂಧಪಟ್ಟಾಗ ಮಾತ್ರ ಹೇಳ್ತಾ ಇದ್ದೀನಿ ಈಗ, ಆ ಕನ್ನಡ ವಾಕ್ಯವನ್ನು ನಿಮ್ಮ ಸ್ಥಳೀಯ ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ಅಥವಾ ಆಡು ಭಾಷೆಯಲ್ಲಿ ಮಾತಾಡಿರ್ತಾರೆ. ಫಸ್ಟ್ ಸ್ಟೆಪ್ ಏನಂತಂದ್ರೆ, ನೀವು ಇದನ್ನ ಗ್ರಾಮ್ಯರ್ ಕನ್ನಡಿಗೆ ಮಾತಾಡಬೇಕು ಅಥವಾ ಕನ್ನಡದಲ್ಲಿ ಮಾತಾಡಬೇಕು. ಹೀಗೆ ನಾನು ಒಂದು ಕತೆ ಬರೆದಿದ್ದೆ, ನಾನು ಒಂದು ಕಥೆಯನ್ನು ಬರೆದಿದ್ದೇನೆ, ಹಿಂಗೆ ಹೇಳ್ಬೇಕು ಮೊದಲ. ಆಮೇಲೆ ಈ ತರ ಹೇಳಿದಾಗ ಯಾವ ಟೆನ್ಸು ಅಂತ ನಿಮ್ಗೆ ಗೊತ್ತಾಗುತ್ತೆ. ಕ್ರಿಯಾಪದವನ್ನು ನೋಡಿದಾಗ ಯಾವ ಟೆನ್ಸು ಅಂತ ಗೊತ್ತಾಗುತ್ತೆ. ಬರ್ದಿದ್ದೇನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಇದು ಆಯ್ತು. ನೆಕ್ಸ್ಟ್ ಯಾವ ಟೆನ್ಸು ಮತ್ತು ಯಾವ ಸೆಂಟೆನ್ಸು, 4 ತರದ ಸೆಂಟೆನ್ಸ್ ಇರ್ತಾವೆ ಎಲ್ಲಾ ಟೆನ್ಸ್ ನಲ್ಲಿ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ನನ್ನ ಕನ್ನಡದ ವಾಕ್ಯ ಅಫರ್ಮೇಟಿವ್ ಇದೆಯೋ, ನೆಗೆಟಿವ್ ಇದೆಯೋ, ಇಂಟ್ರಾಗೇಟಿವ್ ಇದೆಯೋ, ನೆಗೆಟಿವ್ ಇಂಟ್ರಾಗೇಟಿವ್. ಬರ್ದಿದ್ದಿಲ್ಲ ಅಂದ್ರೆ ನೆಗೆಟಿವ್ ಇಂಟ್ರಾಗೇಟಿವ್ ಇರ್ತದ. ಅಫರ್ಮೇಟಿವ್ ಸೆಂಟೆನ್ಸ್ ಮುಂದೆ ನೀವು ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಹೆಲ್ಪಿಂಗ್ ವರ್ಬ್ ಬಂದು ನಾಟ್ ಯೂಸ್ ಮಾಡೋದಷ್ಟೇ. ಇಂಟ್ರಾಗೇಟಿವ್ ನಿಮ್ಮ ಕನ್ನಡ ಸೆಂಟೆನ್ಸ್ ಅಲ್ಲಿ ಹೇಳಿದ್ರ, ನಾನು 2 ವರ್ಷಗಳಿಂದ ಆ ಪೋಯಮ್ ಅನ್ನು ಈ ಪದ್ಯವನ್ನು ಬರೆದಿದ್ದೇನೆ ಅಂದ್ರ ಅದೇ ಹ್ಯಾಡ್ ಮೊದಲು ತರ್ತೀರಿ ನೀವು. ಬರ್ದಿದ್ದಿಲ್ಲವೇ ಅಂದ್ರ ಹ್ಯಾಡ್ ಪ್ಲಸ್ ನಾಟ್ ಮೊದಲು ತರ್ತೀರಿ, ಹ್ಯಾಡೆಂಟ್ ಅಂತೀರಿ. ನಾ ಹೇಳಿನಿ ಎಲ್ಲಾ ಟೆನ್ಸ್ ನಲ್ಲಿ ಈ ಕೊನೆಯ ವಾಕ್ಯ 2 ಆಗ್ತದ. ಹ್ಯಾಡ್ ಐ ನಾಟ್, ಸಬ್ಜೆಕ್ಟ್ ಮುಂದೆ ನಾಟ್ ಬರ್ದು ಹೇಳ್ಬೋದು. ಇಲ್ಲಿ ಶಾರ್ಟ್ ಮಾಡಿರ್ತೀರಿ ನಾಟು, ಅದಕ್ಕೆ ಹ್ಯಾಡೆಂಟ್ ಅಂತ ಹೇಳ್ಬೋದು. ಇಲ್ಲಿ ಹ್ಯಾಡ್ ನಾಟ್ ಅಂತ ಹಿಂಗ್ ತಗೋಬಾರ್ದು. ಹ್ಯಾಡ್ ಐ ನಾಟ್ ರಿಟನ್ ದಿಸ್ ಪೋಯಮ್ 2 years ago ಅಂತಾನು ಹೇಳ್ಬೋದು. ಈ ಒಂದು ಪದ್ಧತಿಯ ಮೂಲಕ ಮಾತ್ರವೇ ನಿಮಗೆ ಇಂಗ್ಲಿಷ್ ನಲ್ಲಿ ಮಾತಾಡಬಹುದು, ಯಾವ ಕಾರಣಕ್ಕೂ ಬರುದಿಲ್ಲ. ಓಕೆ, ನೀವು ಕಮ್ಯುನಿಕೇಶನ್ಗೆ ಪೂರಕವಾಗಿ ಮಾತ್ರ ಮಾತಾಡ್ತೀರ, 20% ಮಾತ್ರ ಮಾತಾಡ್ಬೋದು. ಆದ್ರೆ ಅದು ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುದಿಲ್ಲ, ಈ ಕಡೆ ಮಾತಾಡಕ್ಕೂ ಬರುದಿಲ್ಲ. ಓಕೆ, ಕನ್ನಡದ ಎಲ್ಲಾ ವಾಕ್ಯಗಳನ್ನು ಮಾತಾಡಕ್ಕಾಗುದಿಲ್ಲ, ಮಾತಾಡಿದ್ರು ಗ್ರಾಮರ್ ಪ್ರಕಾರ ಮಾತಾಡಕ್ಕಾಗುದಿಲ್ಲ. ಹೇಳ್ತಾರೆ ಇಂಗ್ಲಿಷ್ ನಲ್ಲೇ ಯೋಚನೆ ಮಾಡ್ಬೇಕು, ಮಾತಾಡ್ಬೇಕು, ಇನ್ನೊಬ್ಬರ ಜೊತೆ ಕಾನ್ವರ್ಸೇಷನ್ ಮಾಡ್ಬೇಕು ಅಂತ ಹೇಳಿ ಬರುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಬರೋದಿಲ್ಲ. ನಮ್ಮ ಗ್ರಾಮರ್ ತಪ್ಪ ಹೋಗ್ಬಿಡ್ತದೆ. ನನಗೆ ಓನ್ಲಿ ಮಾತಾಡಕ್ ಬರ್ಬೇಕ್ರಿ, ಕಮ್ಯುನಿಕೇಶನ್ ಬಂದ್ರೆ ಸಾಕು ಅಂತಂದ್ರೆ ನೀವೇನು ಕಲಿಯೋದ್ ಬೇಕಾಗಿಲ್ಲ, ಜಸ್ಟ್ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇದ್ರ ಬಂದು ಬರುತ್ತೆ ಅದು. ಅದಕ್ಕಾಗಿ ನಿಮಗೆ ಗ್ರಾಮರ್ನು ಬರ್ಬೇಕು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ನು ಆಗ್ಬೇಕು, ಇಂಗ್ಲಿಷ್ ಅನ್ನ ಗ್ರಾಮರ್ ಬದ್ಧವಾಗಿ ಮಾತಾಡ್ಬೇಕು ಅಂತಂದ್ರೆ ಈ ಪದ್ಧತಿನೇ ಸೂಕ್ತ. ಆದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಓಕೆ, ನಾವು ನಮ್ಮ ಸ್ಥಳೀಯ ಭಾಷೆವನ್ನ ಕನ್ನಡದ ಗ್ರಾಮರಿಗೆ ಕನ್ವರ್ಟ್ ಮಾಡ್ಕೊಂಡು, ಆಮೇಲೆ ಅದು ಯಾವ ಟೆನ್ಸ್ ಅಂತ ಗೊತ್ತು ಮಾಡ್ಕೊಂಡು, ಆಮೇಲೆ ಯಾವ ಸೆಂಟೆನ್ಸ್ ಅಂತ ಗೊತ್ತು ಮಾಡ್ಕೊಂಡು, ಆಮೇಲೆ ಫಾರ್ಮುಲಾ ಪ್ರಕಾರ ಸೆಂಟೆನ್ಸ್ ಅನ್ನ ನಾವು ಕಟ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಬೇರೆ ಮೆಥಡ್ ಇಲ್ಲದೆ ಇರೋದಕ್ಕಾಗಿ ಇದೇ ಮೆಥಡ್ ಅನ್ನ ನಾವು ಫಾಲೋ ಮಾಡೋದು ಸೂಕ್ತ ಅಂತ ನನಗೆ ಅನ್ಸುತ್ತೆ. ಓಕೆ, ಇದರೊಂದಿಗೆ ನನ್ನ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ